ಗುಡ್ಡದ ಶ್ರೀ ರಂಗನಾಥ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ವೈಕುಂಠ ಏಕಾದಶಿ. ಹೌದು, ಮಾಗಡಿ ತಾಲೂಕು ಕುದೂರು ಹೋಬಳಿ ಬೆಟ್ಟಳ್ಳಿ ಮತ್ತು ಬೆಟ್ಟಹಳ್ಳಿ ಪಾಳ್ಯದಲ್ಲಿ ನೆಲೆಸಿರುವ ಗುಡ್ಡದ ಶ್ರೀ ರಂಗನಾಥ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ತುಂಬಾ ಅದ್ಭುತವಾಗಿ ನಡೆಯಲಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗಣ್ಯರು ಆಗಮಿಸಬೇಕಾಗಿ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಜಣ್ಣನವರ ಕೋರಿಕೆ ಹಾಗೂ ಟ್ರಸ್ಟ್ ವತಿಯಿಂದ ಆಹ್ವಾನ. ದಿನಾಂಕ 23/12/2023 ಶನಿವಾರ ಬೆಳಗಿನ ಜಾವ 4 ಗಂಟೆಯಿಂದ ನಡೆಯಲಿರುವ ಸುಪ್ರಭಾತ ಸೇವೆ, ಉಪಚಾರ ಸೇವೆಗಳು, ಅಲಂಕಾರ ಸೇವೆ, ಇನ್ನೂ ಹಲವಾರು ಸೇವೆಗಳು ನಡೆಯಲಿದ್ದು, ಗುಡ್ಡದ ರಂಗನಾಥ ಸ್ವಾಮಿ ದೇವರ ವೈಕುಂಠ ಏಕಾದಶಿ ಅದ್ಭುತವಾದ ಕಾರ್ಯಕ್ರಮವನ್ನು ಮತ್ತು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಅಧ್ಯಕ್ಷರಾದ ಟಿ ರಾಜಣ್ಣನವರು ಸುದ್ದಿಗೋಷ್ಠಿ ನಡೆಸಿದರು. ದೇವಸ್ಥಾನ ಜೀರ್ಣೋದ್ಧಾರ ಆಗಿ 10 ವರ್ಷ ಆಗಿದೆ. ವೈಕುಂಠ ಏಕಾದಶಿ ನಾವು ಪ್ರಾರಂಭ ಮಾಡಿ ಒಂದು 7 ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ವೈಕುಂಠ ಏಕಾದಶಿ ಆಗಲಿ ಮತ್ತೊಂದನ್ನು ಏನೇ ಇರಲಿಲ್ಲ. ಅಲ್ಲಿ ದೇವಸ್ಥಾನ ಡೆವಲಪ್ ಆದಮೇಲೆ ಜೀರ್ಣೋದ್ಧಾರ ಮಾಡಿದ ಮೇಲೆ ಅಲ್ಲಿ ವೈಕುಂಠ ಮಂಟಪ ಮತ್ತು ಅಲ್ಲಿ ಪರಿವಾರ ದೇವತೆಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಶ್ರೀದೇವಿ, ಭೂದೇವಿ, ವಿಶ್ವಸೇನ ಮಹಾಗಣಪತಿ, ಲಕ್ಷ್ಮೀ ಹಯಗ್ರೀವ, ಭೂಹರಗ ಸ್ವಾಮಿ, ಆಂಜನೇಯ ಮತ್ತು ಗರುಡದೇವ, ಹೀಗೆ ಪರಿವಾರ ದೇವತೆಗಳು ಕೂಡ ನಮ್ಮ ಇಡೀ ಮಾಗಡಿ ತಾಲೂಕಿನಲ್ಲಿ ಹೇಳಬೇಕು ಅನ್ನೋದ್ರೆ ಒಂದು ಪ್ರಸಿದ್ಧಿಯಾದ ದೇವಸ್ಥಾನ. ಆದರೆ ಅಲ್ಲಿ ಅಷ್ಟೊಂದು ಪ್ರಚಾರ ಇಲ್ಲ, ಭಕ್ತಾದಿಗಳ ಸಂಖ್ಯೆ ಬಹಳ ಕಮ್ಮಿ ಅಲ್ಲಿ. ಅಂದರೆ ವೈಕುಂಠ ಏಕಾದಶಿ ಅಲ್ಲೊಂದು ಹೆಸರುವಾಸಿ ಆಗಿದೆ. ಇತ್ತೀಚಿನ ಇದರಲ್ಲಿ ವೈಕುಂಠ ಏಕಾದಶಿ ವೈಕುಂಠ ಮಂಟಪ ನಾವು ಮಾಡಿದ್ದೇವೆ ಅಲ್ಲಿ. ಅದಾದ ನಂತರ ಸ್ವಲ್ಪ ಒಂದು ಫೇಮಸ್ ಆಗಿದೆ. ಆ ಫೇಮಸ್ ಆಗಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನಡೀತದೆ. ಈ ಕುದೂರು ತಾಲೂಕು ಮತ್ತು ಅಕ್ಕಪಕ್ಕದ ಗ್ರಾಮದವರೆಲ್ಲ 1,000-1,500 ಜನದವರೆಗೂ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಸರ್, ಈಗ ಕುದೂರು ಹೋಬಳಿಲಿ ಒಂದು ಗುಡ್ಡದ ರಂಗನಾಥ ಸ್ವಾಮಿ ದೇವರು ಪ್ರಸಿದ್ಧವಾದವರು. ಸರ್, ದೇವರ ಮಹಿಮೆ ಏನು ಸರ್? ದೇವರ ಮಹಿಮೆ ಅಂದರೆ ಭಕ್ತಿಯಿಂದ ಬೇಡದವರಿಗೆ ಭಗವಂತ ಯಾವ್ದಾದ್ರು ಒಳ್ಳೇದು ಮಾಡ್ತಾನೆ. ಆಯಿತಾ, ಶ್ರದ್ಧೆ ಭಕ್ತಿ ಮುಖ್ಯ ಬೇಕು ಭಗವಂತನಿಗೆ. ಆಯಿತಾ, ಅವ್ರ ಪ್ರಾರ್ಥನೆ ಅವ್ರು ಹೇಗೆ ಸೇವೆ ಮಾಡ್ತಾರೋ ಸೇವೆ ತಕ್ಕಂಥ ಫಲ. ಯಾವ ವಿಶೇಷ ಪೂಜೆಗಳು ಇರುತ್ತೆ ಸರ್? ಶನಿವಾರ ಮಾತ್ರ. ಅಲ್ಲಿ ಶನಿವಾರ ಬೆಳಗ್ಗೆ ನಿತ್ಯ ಪೂಜೆ ಇರುತ್ತೆ, ನಿತ್ಯ ಅರ್ಚಕರು ಅಲ್ಲೇ ಇರ್ತಾರೆ, ನಿತ್ಯ ಪೂಜೆ ಇದ್ದೇ ಇರ್ತದೆ. ಶನಿವಾರ ಅಭಿಷೇಕ ಪೂಜೆ ಶನಿವಾರ ದಿವಸ ನಡೀತದೆ. ಸರ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ಗಂಟೆಯಿಂದ ದೇವಸ್ಥಾನ ಬೆಳಗ್ಗೆ 500 ಅರ್ಚಕರು ಅಲ್ಲೇ ಇರೋದ್ರಿಂದ ಬೆಳಗ್ಗೆ ಒಂದು 7:30-8 ಗಂಟೆಗೆ ಓಪನ್ ಮಾಡ್ತಾರೆ. ಮತ್ತು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತಾರೆ. ಸಾಯಂಕಾಲ ವಿಶ್ರಾಂತಿ ಅವ್ರದ್ದು ಮುಚ್ಚಿರ್ತಾರೆ. ಸಾಯಂಕಾಲ ಟೈಮು ಒಂದು ದೀಪ ತೋರಿಸ್ತಾರೆ. ಸರ್, ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಯಾವ ಮಾರ್ಗದಿಂದ ಬಂದರೆ ಒಳ್ಳೆಯದು? ಸರ್, ಕುದೂರು ಕಡೆಯಿಂದನೂ ಬರ್ಬೋದು. ಕುದೂರಿಂದ ಮತ್ತು ಶಿವಗಂಗೆ ಶಿವಗಂಗೆ ಹೋಗುತ್ತಲ್ಲ, ಆ ರೂಟ್ನಲ್ಲಿ ಬರುತ್ತೆ. ಸರ್, ವೈಕುಂಠ ಏಕಾದಶಿ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್? ಸೊ ವೈಕುಂಠ ಏಕಾದಶಿನಲ್ಲಿ ಬೆಳಗ್ಗೆ ಸುಪ್ರಭಾತ ಸೇವೆ ಇರ್ತದೆ. ಅದಾದ ನಂತರ ಅಭಿಷೇಕ, ಪಂಚಾಮೃತ ಅಭಿಷೇಕ ಸೇವೆ ಇರ್ತದೆ. ಅದಾದಮೇಲೆ ಅಲಂಕಾರ. ಮತ್ತು ಬೆಳಗ್ಗೆ 5:30ಗೆ ಸ್ವಾಮಿ ವೈಕುಂಠ ದ್ವಾರ ಓಪನ್ ಆಗ್ತದೆ. ವೈಕುಂಠ ದ್ವಾರ ಓಪನ್ ಆದಮೇಲೆ ಸ್ವಾಮಿ ಹೋಗಿ ವೈಕುಂಠ ಮಠದಲ್ಲಿ ಸ್ವಾಮಿ ಕೂತ್ಕೊತಾನೆ. ಅಲ್ಲಿಂದ ಭಕ್ತಾದಿಗಳು ಬಂದು ಅವನ ದರ್ಶನ ಪಡ್ಕೊಂಡು ಅಲ್ಲಿ ಪ್ರಸಾದ ತಗೊಂಡು ಜನ ಹೋಗ್ತಾ ಇರ್ತಾರೆ. ಸರ್, ಎಷ್ಟು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಸರ್? 1,000ದ ಮೇಲೆ. ಯಾವತ್ತೂ ಅಷ್ಟೇ, ಅದಕ್ಕೆ ಕಡಿಮೆ ಯಾವತ್ತೂ ಆಗಿಲ್ಲ. 1,000 ಜನದ ಮೇಲೆ ಆಗ್ತದೆ. ಸರ್, 1,000ಕ್ಕೂ ಹೆಚ್ಚು ಬರೋ ಭಕ್ತಾದಿಗಳಿಗೆ ಏನು ವ್ಯವಸ್ಥೆ ಮಾಡಿದರೆ ಸರ್? ಸರ್, ಅಲ್ಲಿ ಏನಿಲ್ಲ ವ್ಯವಸ್ಥೆ ಅಂದರೆ ಮಾಮೂಲಿ ದೇವಸ್ಥಾನದಲ್ಲಿ ಒಂದು ಲೈನ್ ಮಾಡಿದ್ದೀವಿ. ಬರ್ತಾರೆ, ಒಂದೇ ಸಮ ಬರೋದಿಲ್ಲ. ಬೆಳಗ್ಗಿಂದ ಬೆಳಗ್ಗೆ 5:30ರಿಂದ ಶುರು ಮಾಡಿದರೆ ರಾತ್ರಿ 8 ಗಂಟೆವರೆಗೂ ಬರ್ತಾರೆ ಜನ. ಬಂದವ್ರು ಬರ್ತಾರೆ. ದೇವಸ್ಥಾನದ ದೇವ್ರನ್ನ ವೈಕುಂಠ ಮಂಟಪ ಬರ್ತಾರೆ. ಸ್ವಾಮಿ ಅಲ್ಲಿ ಅವ್ರ ಕೆಳಗಡೆಯಿಂದ ಬಂದು ವೈಕುಂಠ ದ್ವಾರ ಪ್ರವೇಶ ಮಾಡಿ ಅಲ್ಲಿಂದ ಒಳಗಡೆ ಹೋಗಿ ಭಗವಂತನ ದರ್ಶನ ಮಾಡಿ ಮತ್ತೆ ತೀರ್ಥ ಪ್ರಸಾದಗಳು ತೊಗೊಂಡು ಹೋಗ್ತಾ ಇರ್ತಾರೆ. ಸರ್, ಭಕ್ತಾದಿಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಇವತ್ತು ವೈಕುಂಠ ಏಕಾದಶಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ದರ್ಶನ ಮಾಡಿ, ಆಯಿತಾ, ಅವನ ಸೇವೆಗೆ ಪಾತ್ರರಾಗಬೇಕು. ಆಯಿತಾ, ಅವ್ನ ಕೃಪಾ ಕಟಾಕ್ಷ ಪಾತ್ರರಾಗಬೇಕು. ಅವ್ರ ಕೈಲಾದಂಥ ಒಂದಿಷ್ಟು ಧನ ಸಹಾಯ ಮಾಡಿದರೆ ಜೀರ್ಣೋದ್ಧಾರಕ್ಕೆ ಒಂದು ಒಳ್ಳೆಯದಾಗ್ತದೆ. ಸಾಕಷ್ಟು ನಾವು ಮಾಡಿದ್ದೀವಿ ನಮ್ಮ ಟ್ರಸ್ಟ್ ಅವಧಿಯಿಂದ. ನಮಗೆ ಬೇರೆ ಯಾವುದೇ ಆಗಲಿ ಒಂದು ಅನುದಾನಗಳು ಯಾವುದು ತೊಗೊಂಡಿಲ್ಲ ನಾವು. ಆ ದೇವಸ್ಥಾನಕ್ಕಾಗಿ ಇಲ್ಲಿ ಆಗಲಿ ಯಾರ ಹತ್ರನೂ ಅನುದಾನ ತೊಗೊಂಡಿಲ್ಲ ನಾವು. ಗೌರ್ಮೆಂಟಿಂದ ಆಗಲಿ ಮತ್ತೊಂದಾಗಲಿ ನಾವೇನು ತೊಗೊಂಡಿಲ್ಲ. ನಾವೇ ಒಂದು ಸಣ್ಣದಾಗಿ ಒಂದು ಟ್ರಸ್ಟ್ ಅಂತ ಮಾಡಿ ಇರೋರು ಒಂದು ಸ್ವಲ್ಪ ಕೈಯಿಂದ ಹಾಕಿ ಆ ಒಂದು ಪುಟ್ಟ ದೇವಸ್ಥಾನ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ಒಂದು ಮಾಡಿದ್ದೇವೆ. ಹಾಗಾಗಿ ಬಂದಂಥ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ಬಯಸ್ತೀವಿ.